ಪ್ರತಿಯೊಬ್ಬ ರೈತ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು 4/7/2026 APMC ಬೀದರ್ ಮಾರುಕಟ್ಟೆಯ 5ನೇ ವ್ಯಾಪಾರ ಮುಗಿದಿದೆ. ಇವತ್ತು ರೇಟ್ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನೂ ವೀಕ್ಷಕರೇ, ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನ ನಿಖರವಾದ ಬೆಳೆಯನ್ನು ತಿಳಿಯಿರಿ. ವೀಕ್ಷಕರೇ, ಮೊದಲು ಹೆಸರು ನೋಡೋಣ. 6 ಚೀಲ ಬಂದಿದೆ. 3058 ಲೋವೆಸ್ಟ್ ರೇಟ್ ಆಗಿದೆ. ಇವತ್ತು ಹೈಯೆಸ್ಟ್ ರೇಟ್ 3518. ಇನ್ನು ಮೀಡಿಯಮ್ ರೇಟ್ 3263. ವೀಕ್ಷಕರೇ, ಒಳ್ಳೆ ಕ್ವಾಲಿಟಿ ಬರ್ತಾಯಿಲ್ಲ, ರೇಟ್ ಕಡಿಮೆ ಇದೆ. ಇನ್ನು ಉದ್ದು ನೋಡಬೇಕಾದ್ರೆ 88 ಚೀಲ ಬಂದಿದೆ. 4609 ಲೋವೆಸ್ಟ್ ರೇಟ್ ಆಗಿದೆ. ಇನ್ನು ಉದ್ದು ರೇಟ್ ಹೆಚ್ಚಾಗಿದೆ ವೀಕ್ಷಕರೇ, 8030 ಇವತ್ತಿನ ಹೈಯೆಸ್ಟ್ ರೇಟ್. ಇನ್ನು ಮೀಡಿಯಮ್ ಉದ್ದು 7339 ಆಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಇವತ್ತು ತೊಗರಿ ನೋಡೋಣ. ತೊಗರಿ ಮತ್ತೆ 134 ರೂಪಾಯಿ ಕಡಿಮೆ ಆಗಿದೆ ವೀಕ್ಷಕರೇ. 2810 ಚೀಲ ಬಂದಿದ್ದು 3030 ಲೋವೆಸ್ಟ್ ರೇಟ್ ಆಗಿದೆ. ಹೈಯೆಸ್ಟ್ ರೇಟ್ 8244 ಆಗಿದೆ ವೀಕ್ಷಕರೇ. ಇದರ ಹಿಂದಿನ ಹೈಯೆಸ್ಟ್ ರೇಟ್ 8222 ಆಗಿದೆ. ಇನ್ನು ಮೀಡಿಯಮ್ ರೇಟ್ 7697 ಆಗಿದೆ ವೀಕ್ಷಕರೇ. ನಿನ್ನೆಗಿಂತ 134 ರೂಪಾಯಿ ಕಡಿಮೆ ಆಗಿದೆ ತೊಗರಿಯಲ್ಲಿ. ಇನ್ನು ವೀಕ್ಷಕರೇ, ಇವತ್ತಿನ ಕಡ್ಲಿ ನೋಡೋಣ. ಕಡ್ಲಿ ಏನಾಗಿದೆ ಅಂತ ವೀಕ್ಷಕರೇ, ಕಡ್ಲಿ ನೋಡಬೇಕಾದ್ರೆ ಒಟ್ಟು 142 ಚೀಲ ಬಂದಿದ್ದು ಲೋವೆಸ್ಟ್ ರೇಟ್ 4242 ಆಗಿದೆ ವೀಕ್ಷಕರೇ. ಇವತ್ತಿನ ಹೈಯೆಸ್ಟ್ ರೇಟ್ 6026 ಆಗಿದೆ ಕಡ್ಡಿ. ಇದು ಕೂಡ ನಿನ್ನೆಗಿಂತ 112 ರೂಪಾಯಿ ಕಡಿಮೆ ಆಗಿದೆ ವೀಕ್ಷಕರೇ. ಇನ್ನು ಸೆಕೆಂಡ್ ಕಡ್ಡಿ ನೋಡಬೇಕಾದ್ರೆ 6019 ಆಗಿದೆ. ಇನ್ನು ಮೀಡಿಯಮ್ ರೇಟ್ 6108 ಆಗಿದೆ ವೀಕ್ಷಕರೇ. ತೊಗರಿ ಮತ್ತು ಕಡ್ಡಿಯಲ್ಲಿ 2 ದಿವಸ ರೇಟ್ ಹೆಚ್ಚಾಗಿತ್ತು, ಇವತ್ತು ತುಂಬ ಕಡಿಮೆ ಇದೆ. ಇನ್ನು ಕಾಬೂಲಿ ಕಡ್ಲಿ ಕೇವಲ 4 ಚೀಲ ಬಂದಿದೆ ವೀಕ್ಷಕರೇ. ಅದರಲ್ಲಿ 4646 ಲೋವೆಸ್ಟ್ ಆಗಿದೆ. ಹೈಯೆಸ್ಟ್ ರೇಟ್ 5600 ಆಗಿದೆ. ಇದು ಕೂಡ ಲೋ ಕ್ವಾಲಿಟಿ ಮೀಡಿಯಮ್ ಕಾಬೂಲಿ ಇದ್ದಿದ್ದು ರೇಟ್ ಕಡಿಮೆ ಆಗಿದೆ. ಇನ್ನು 4885 ಮೀಡಿಯಮ್ ಕಾಬೂಲಿ ಕಡ್ಲಿ ಆಗಿದೆ ವೀಕ್ಷಕರೇ. ಇನ್ನು ಸೋಯಾ ಕೂಡ 26 ರೂಪಾಯಿ ಜಾಸ್ತಿ ಆಗಿದೆ ವೀಕ್ಷಕರೇ. 162 ಚೀಲ ಬಂದಿದ್ದು 5555 ಲೋವೆಸ್ಟ್ ರೇಟ್ ಆಗಿದೆ. ಹೈಯೆಸ್ಟ್ ರೇಟ್ 6955 ಆಗಿದೆ. ಅದರ ಕೆಳಗೆ ಇನ್ನೊಂದು ನೋಡಬೇಕಾದ್ರೆ 6932 ಆಗಿದೆ ವೀಕ್ಷಕರೇ. ಇನ್ನು ಮೀಡಿಯಮ್ ರೇಟ್ 6772 ಆಗಿದೆ ವೀಕ್ಷಕರೇ. ಇವತ್ತು ಸೋಯಾ 26 ರೂಪಾಯಿ ಜಾಸ್ತಿ ಆಗಿದೆ. ತೊಗರಿಯಲ್ಲಿ 134 ರೂಪಾಯಿ ಕಡಿಮೆ ಇದೆ. ಕಡ್ಡಿಯಲ್ಲಿ ಕೂಡ 100ಕ್ಕಿಂತ ಜಾಸ್ತಿ ಕಡಿಮೆ ಇದೆ. ಇನ್ನು ವೀಕ್ಷಕರೇ, ಇವತ್ತಿನ ಕುಸುಬಿ ನೋಡಬೇಕಾದ್ರೆ ಕುಸುಬಿ ಜಾಸ್ತಿ ಬರ್ತಾಯಿಲ್ಲ ವೀಕ್ಷಕರೇ. ಅದರ ರೇಟ್ ನೋಡಬೇಕಾದ್ರೆ 5100ರಿಂದ 5600ವರೆಗೆ ಇದೆ. ಗೋಧಿ 2200ರಿಂದ 2800ವರೆಗೆ ಆಗ್ತಾಯಿದೆ. ಇನ್ನು ಜೋಳ 2500 ಹಿಡ್ಕೊಂಡು 5100ವರೆಗೆ ಆಗ್ತಾಯಿದೆ ವೀಕ್ಷಕರೇ. ಪ್ರತಿದಿನ ಇದೇ ರೀತಿ ನೀವು ನಿಖರವಾಗಿ ಬೆಲೆಯನ್ನು ತಿಳಿಯಲು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ರೈತರನ್ನು ಶೇರ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.